ಪವರ್ ಫೋಕಸ್ ನಲ್ಲಿ ಇವತ್ತು ನಾವು ಮಾತನಾಡ್ತಾ ಇರೋದು ಬೆಂಗಳೂರು ನೀರಾಬಟ್ಟೆ ಅನ್ನುವಂಥ ವಿಚಾರದ ಬಗ್ಗೆ. ಡೆವಲಪ್ಮೆಂಟ್ ಅಂದ್ರೆ ಏನು? ಕೇವಲ ಬರೀ ಮೆಟ್ರೋ, ರಸ್ತೆ ನಿರ್ಮಾಣ, ಫ್ಲೈಓವರ್ಗಳ ನಿರ್ಮಾಣ ಅಥವಾ ಗುಂಡಿ ಮುಚ್ಚೋದು ಇದಿಷ್ಟೇನಾ? ಲೇಔಟ್ಗಳನ್ನು ನಿರ್ಮಿಸೋದು ಇದಿಷ್ಟೇನಾ ಡೆವಲಪ್ಮೆಂಟ್ ಅಂತ ಅಂದ್ರೆ ಸರ್ಕಾರ ಯಾವುದಾದ್ರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಬಿಜೆಪಿ ಸರ್ಕಾರ ಬರಲಿ, ಕಾಂಗ್ರೆಸ್ ಸರ್ಕಾರ ಇರಲಿ ಅಥವಾ ಇನ್ಯಾವುದಾದ್ರೂ ಸರ್ಕಾರ ಬರಲಿ, ಏನಾದ್ರೂ ಒಂದು ಪ್ರಾಬ್ಲಮ್ ಇರುತ್ತೆ. ಡೆವಲಪ್ಮೆಂಟ್ ಅಂತ ಬಂದ ತಕ್ಷಣ ರೋಡ್ ಮಾಡಬೇಕು, ಇಲ್ಲ ಮೆಟ್ರೋ ರೈಲ್ ಮಾಡಬೇಕು, ಇನ್ನೊಂದಷ್ಟು ಸ್ಟೇಷನ್ಗಳು ಮಾಡಬೇಕು, ಇಲ್ಲ ಅಂತಂದ್ರೆ ಒಂದಷ್ಟು ಏನೋ ಬೇಡದಿರೋ ಕೆಲಸ ಮಾಡಬೇಕು. ಇದೇನಾ ಡೆವಲಪ್ಮೆಂಟ್ ಅಂದ್ರೆ? ಇನ್ನೊಂದಷ್ಟು ಅನಧಿಕೃತ ಲೇಔಟ್ಗಳಿಗೆ ಪರ್ಮಿಷನ್ ಕೊಡಬೇಕು, ಇದೇನಾ ಡೆವಲಪ್ಮೆಂಟ್ ಅಂದ್ರೆ? ಏನಾಗ್ತಾ ಇದೆ ಬೆಂಗಳೂರಿನಲ್ಲಿ? ಒಂದು ಮಳೆ ಬಿದ್ರೆ ಬೆಂಗಳೂರು ಇವತ್ತು ಮುಳುಗೋಗೋ ಮಟ್ಟಕ್ಕೆ ಬರ್ತಾ ಇದೆ. ಎಷ್ಟೋ ಲೇಔಟ್ಗಳಲ್ಲಿ ಜಲಾವೃತ ಆಗಿ ಜನ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ವಾಟ್ಸ್ ಹ್ಯಾಪ್ನಿಂಗ್ ಇನ್ ನಮ್ಮ ಬೆಂಗಳೂರು? ನಮ್ಮ ಬೆಂಗಳೂರಲ್ಲಿ ಏನಾಗ್ತಾ ಇದೆ, ಇದನ್ನು ಯಾವ ರೀತಿ ಮಾಡಬೇಕು, ಏನು ಎತ್ತ ಅನ್ನೋದ್ರ ಬಗ್ಗೆ ಇವತ್ತಿನ ಚರ್ಚೆಯಲ್ಲಿ ಅರ್ಬನ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಟೌನ್ ಪ್ಲಾನಿಂಗ್ ಎಕ್ಸ್ಪರ್ಟ್ಸ್ ಇದ್ದಾರೆ, ಅಂಡ್ ಪಾಲಿಕೆಯ ಮಾಜಿ ಸದಸ್ಯರುಗಳು ಕೂಡ ಈ ಚರ್ಚೆಯಲ್ಲಿ ಭಾಗಿಯಾಗ್ತಾರೆ. ಸೊ ಬೆಂಗಳೂರಿಗರು ಮಿಸ್ ಮಾಡದೆ ಈ ಕಾರ್ಯಕ್ರಮವನ್ನ ನೋಡಿ ಅಂತ ಹೇಳ್ತಾ, ಇದೇ ಹೊತ್ತಿನ ವಿಶೇಷ ಬೆಂಗಳೂರು ನೀರಾಬಟ್ಟೆ. ಮಳೆ ಮಳೆ ಮಳೆ, ಒಂದೇ ಮಳೆಗೆ ಬೆಂಗಳೂರು ಬರ್ಬಾದ್ ಆಗೋಗಿದೆ. ಮಳೆಗಾಲಕ್ಕೂ ಮೊದಲೇ ಬೆಂಗಳೂರಿನ ನಿಜ ಬಣ್ಣ ಏನು ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಇದು ಪ್ರತಿ ಸಲ ಮಳೆಗಾಲದಲ್ಲೂ ಗೊತ್ತಾಗುತ್ತೆ, ಆದ್ರೆ ಈಗ ಮುಂಗಾರು ಪೂರ್ವದಲ್ಲೇ ಬೆಂಗಳೂರಿನ ಬಣ್ಣ ಗೊತ್ತಾಗಿದೆ. ಮುಂಗಾರು ಪೂರ್ವ ಮಳೆಗೆ ತೊಯ್ದು ತಪ್ಪೆ ಆಗಿದೆ ಐಟಿ ಸಿಟಿ. 3 ದಿನಗಳಿಂದ ಹೆಜ್ಜೆ ಹೆಜ್ಜೆಗೂ ಬೆಂಗಳೂರಿಗರು ನರಕ ಯಾತನೆ. ಎಲ್ಲಿ ನೋಡಿದ್ರಿ ಕಸ, ಎಲ್ಲಿ ನೋಡಿದ್ರು ಡ್ರೈನೇಜ್ ವಾಟರು, ಕಾಲಿಡೋದಕ್ಕಾಗಲ್ಲ. ನಗರದ ಬಹುತೇಕ ಕಡೆಗಳಲ್ಲಿ ನೀರು ನಿಂತ್ಕೊಂಡು ಅವಾಂತರ ಸೃಷ್ಟಿಯಾಗಿದೆ. ಇದೇನೇನ್ರಿ ಬೆಂಗಳೂರಿನ ಅಭಿವೃದ್ಧಿ ಅಂತ ಅಂದ್ರೆ? ಅಭಿವೃದ್ಧಿ ಅಂದ್ರೆ ಆಕ್ಚುಲ್ ಆಗಿ ಏನು? ವಾಟ್ ಇಸ್ ಡೆವಲಪ್ಮೆಂಟ್? ಬೆಂಗಳೂರಿನ ಡೆವಲಪ್ಮೆಂಟ್ ಅಂದ್ರೆ ಇದೇನಾ? ಎಲ್ಲೋ ತಗೊಂಡೋಗಿ ಯಾವ್ದೋ ಏರಿಯಾಗಳ ಯಾವ್ದೋ ಒಂದು ಇದರ ಕಸವನ್ನ ತಗೊಂಡೋಗಿ ಇನ್ಯಾವುದೋ ಏರಿಯಾದಲ್ಲಿ ಡಂಪ್ ಮಾಡೋದು, ಇನ್ಯಾವುದೋ ವಾರ್ಡನ್ ಕಸ ತಗೊಂಡೋಗಿ ಇನ್ಯಾವುದೋ ವಾರ್ಡ್ ಡಂಪ್ ಮಾಡೋದು. ಅಂಡ್ ಇದು ಕೇವಲ ಬರೀ ಅಧಿಕಾರಿಗಳು, ಸರ್ಕಾರಕ್ಕೆ ಮಾತ್ರ ಅಲ್ಲ, ಜನ, ನಾವು ನೀವು ಬೆಂಗಳೂರಲ್ಲಿ ಬದುಕ್ತಿದೀವಲ್ಲ, ನಾವು ನೀವು ಯೋಚನೆ ಮಾಡಬೇಕು. ಬೆಂಗಳೂರಿನ ಅಭಿವೃದ್ಧಿಗೆ ಬೆಂಗಳೂರಿನ ನಾಗರಿಕರಾಗಿ ನಮ್ಮ ನಿಮ್ಮ ಕೊಡುಗೆ ಏನು? ನಾವೇನ್ ಮಾಡ್ತಾ ಇದೀವಿ? ಕಸ ತಗೊಂಡೋಗಿ ಎಲ್ಲಿ ಬಿಸಾಕ್ತಿದೀವಿ? ಲಂಚ ಕೊಟ್ಕೊಂಡು ಅನಧಿಕೃತ ಲೇಔಟ್ಗಳನ್ನ ನಾವುಗಳು ಮಾಡ್ಕೊಳ್ತಾ ಇದೀವಿ. ಇದು ಕೇವಲ ಪ್ರಕೃತಿ ತಪ್ಪಲ್ಲ, ಮನುಷ್ಯ ಮಾಡಿರುವಂತ ತಪ್ಪು ಅನ್ನೋದನ್ನ ಪದೇ ಪದೇ ಹೇಳ್ತೀನಿ ನಾನು. ಇನ್ನು ಲೇಔಟ್ ನಿರ್ಮಾಣ, ಮೆಟ್ರೋ ಮತ್ತೆ ರಸ್ತೆಗಳ ನಿರ್ಮಾಣ, ಬೆಂಗಳೂರು ಅಭಿವೃದ್ಧಿ ಮಾಡೋದು ಅಂದ್ರೆ ಕೇವಲ ಇಷ್ಟೇನಾ? ಬರೀ ಇಷ್ಟೇನಾ? ಮೆಟ್ರೋ ಇನ್ನೊಂದು 4 ಲೈನ್ ಎಕ್ಸ್ಟ್ರಾ ಕೊಟ್ಬಿಟ್ರೆ ಅದು ಡೆವಲಪ್ಮೆಂಟಾ? ಸರ್ಕಾರ ಯಾವ್ದಾದ್ರೂ ಅದೇ ಸಮಸ್ಯೆಗೆ ಕಂಗೆಟ್ಟೋಗಿದ್ದಾರೆ ಜನರು. ಯಾವ ಸರ್ಕಾರ ಬಂದ್ರು ಅಷ್ಟೇ, ರಸ್ತೆ ಮಾಡು, ಈಸಿಯಾಗಿ ದುಡ್ಡು ತಗೋಬಹುದು, ಅದರಲ್ಲಿ ವೈಟ್ ಟಾಪಿಂಗ್ ಮಾಡು, ಇನ್ನೊಂದು ಮಾಡು, ಮತ್ತೊಂದು ಮಾಡು. ಮಳೆ ಬಂದ್ರೆ ಸಾಕು ಬೆಂಗಳೂರಿಗರ ಬದುಕು ನೀರಾಬಟ್ಟೆ ಆಗೋಗುತ್ತೆ. ಕನಿಷ್ಠ ಮುಂದಾಲೋಚನೆ ಇಲ್ಲದೆ ನಗರದ ಅಭಿವೃದ್ಧಿ ಹೇಗ್ರಿ ಸಾಧ್ಯ? ಮೈಸೂರಂತ ಸಿಟಿ ನೋಡಿ ಕಲ್ತ್ಕೊಳ್ಬೇಕು. ನಿಜವಾಗ್ಲೂ ಹೇಳ್ತೀನಿ, ಬೆಂಗಳೂರನ್ನ ಅಭಿವೃದ್ಧಿ ಪಡಿಸ್ಬೇಕು ಅಂತಂದ್ರೆ ಮೈಸೂರಂತ ಸಿಟಿ ನೋಡಿ ಕಲ್ತ್ಕೊಳ್ಬೇಕು. ಯಾವ ರೀತಿ ಪ್ಲಾನಿಂಗ್ ಇದೆ ಆ ಸಿಟಿಯಲ್ಲಿ ಅಂತ ಹೇಳಿ. ಆಗಿನ ಕಾಲದಲ್ಲಿ ರಾಜ ಮಹಾರಾಜರು ರೂಪಿಸಿದಂತ ಆ ಪ್ಲಾನ್ ಇದೆಯಲ್ಲ, ಟೌನ್ ಪ್ಲಾನಿಂಗ್ ಅಂತ ನಾವ್ ಏನ್ ಹೇಳ್ತೀವಲ್ಲ, ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಏನೋ ಒಂದು ಅಂಡರ್ ಪಾಸ್ ಮಾಡ್ತಾರೆ, ಅಲ್ಲಿ ನೀರ್ ಹೋಗಕ್ ಜಾಗ ಇದೆಯೋ ಏನೋ ಗೊತ್ತಿಲ್ಲ, ಐ ಡೋಂಟ್ ನೋ. ಯಾವ ರೀತಿ ಕಾಮಗಾರಿಗಳು ಮಾಡ್ತಾರೆ, ಎಂಥ ಇಂಜಿನಿಯರ್ಗಳನ್ನ ರೆಕ್ರೂಟ್ ಮಾಡ್ತಾರೆ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಆ ಇಂಜಿನಿಯರ್ ಕೆಲಸ ಮಾಡೋರು ಯಾರು ಅಂತ ಗೊತ್ತಾಗ್ಬೇಕು. ಒಂದ್ ಅಂಡರ್ ಪಾಸ್ ಅಲ್ಲಿ ನೀರು ಸರಾಗವಾಗಿ ಹೋಗೋ ತರ ಇದೆಯಾ ಯಾವ್ದಾದ್ರು ತೋರಿಸ್ಬಿಡಿ. ಅಂಡ್ ಡೆತ್ ಕೂಡ ಆಗಿತ್ತು ಈ ಹಿಂದೆ. ನಾವು ನೆನಪಿಸ್ಕೊಳ್ಳೋದಾದ್ರೆ ಅಂಡರ್ ಪಾಸ್ ಅಲ್ಲಿ ನಾವು ಅದನ್ನು ನೆನಪಿಸ್ಕೊಳ್ಬೇಕು, ರಿಕಾಲ್ ಮಾಡ್ಕೊಳ್ಬೇಕು. ಸೊ ಈ ರೀತಿಯಾದಂಥ ಪರಿಸ್ಥಿತಿ. ಟೌನ್ ಪ್ಲಾನಿಂಗ್ ಅನ್ನುವಂಥ ಒಂದು ಡಿಪಾರ್ಟ್ಮೆಂಟ್ ಇದೆಯಲ್ಲ, ಒಂದು ಜಾಗ ಇದೆಯಲ್ಲ, ಅಲ್ಲಿ ಕೂತಿರುವಂಥ ಮಹಾಶಯರು ಯಾರು ಅನ್ನೋದು ಸ್ವಲ್ಪ ಗೊತ್ತಾಗಬೇಕು. ಅನಧಿಕೃತ ಲೇಔಟ್ಗಳಿಗೆ ಪರ್ಮಿಷನ್ ಕೊಡ್ತೀರಿ, ಗುತ್ತಿಗೆ ಕೊಡ್ಬೇಕಾದ್ರೆ ಇಷ್ಟ ಬಂದವ್ರಿಗೆ ಕೊಡ್ತೀರಿ. ಅವ್ರ ಸೋದ್ರ ಮಾವ, ಇವ್ರಣ್ಣ, ಅವ್ರಣ್ಣ, ಇವ್ರಣ್ಣ ಅಲ್ಲಲ್ಲೇ ಕೊಟ್ಕೊಂಡು ಅಲ್ಲಲ್ಲೇ ಮುಗಿಸ್ಕೊಂಡು ಬಿಡ್ತೀರಿ. ಆ ನೆಟ್ಟಿಗೆ ಅದನ್ನು ಮಾಡೋ ಕೆಪಾಸಿಟಿ ಇದೆಯಾ ಇಲ್ವಾ ಚೆಕ್ ಮಾಡಲ್ಲ, ಕ್ವಾಲಿಟಿ ಚೆಕ್ ಮಾಡಲ್ಲ. ಬೆಂಗಳೂರು ಹಿಂಗೆ ಆದ್ರೆ ಇನ್ನು ಕೆಲವು ವರ್ಷಗಳಲ್ಲಿ ಯಾವ ಗತಿಗೆ ಹೋಗ್ತೀವಿ ಅಂತ ತಿಳ್ಕೊಂಬಿಡಿ ಹೇಳ್ತೀನಿ. ನೋಡಕ್ ಮಾತ್ರ ಬೆಂಗಳೂರು ಅದೇನೋ ಅಂತಾರಲ್ಲ, ಭಾರಿ ಐಷಾರಾಮಿ ಜೀವನ, ದೊಡ್ಡ ದೊಡ್ಡ ಪಬ್ಗಳು, ಬಾರ್ಗಳು ಎಲ್ಲ ಇದಾವೆ. ಆದ್ರೆ ಸಮಸ್ಯೆಗಳ ಬಗ್ಗೆ ಮುಂಜಾಗ್ರತೆ ಇಲ್ಲದೆ ಯೋಜನೆಗಳನ್ನ ಜಾರಿ ಮಾಡ್ತಾ ಇದಾರಲ್ಲ, ಇದು ಎಷ್ಟರ ಮಟ್ಟಿಗೆ ಮುಂದಕ್ಕೆ ಎಫೆಕ್ಟ್ ಹೊಡೆಯುತ್ತೆ ಅನ್ನೋದನ್ನ ನೆನಪಿಸ್ಕೊಳ್ಳಿ. ಜನರಿಗೆ ಆಗಬಹುದಾದಂತ ಸಮಸ್ಯೆಗಳ ಬಗ್ಗೆ ಮಿನಿಮಮ್ ಪರಿಜ್ಞಾನ ಇಲ್ವಾ? ಮಿನಿಮಮ್ ತಂತ್ರಜ್ಞರು ಅಂತಹ ಸಮಸ್ಯೆಗಳ ಬಗ್ಗೆ ಮಾಹಿತಿ ಕೊಡೋದಿಲ್ವಾ? ಎಕ್ಸ್ಪರ್ಟ್ಸ್ ಇಲ್ವಾ ಯಾರು? ಯೋಜನೆ ಜಾರಿ ಮಾಡುವಂತ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಎಚ್ಚರ ವಹಿಸಲ್ವಾ?
ಎಲ್ಲ KS IAS ಕ್ಯಾಡರ್ನವ್ರು ಇರ್ತಿರಲ್ಲ, ಏನ್ ಮಾಡ್ತೀರಿ ಎಲ್ಲರೂ ಕುತ್ಕೊಂಡು? IT ಸಿಟಿ ಅಭಿವೃದ್ಧಿಗೆ ಹರಿಸಿದ ಹಣದ ಹೊಳೆ ಯಾರ ಖಜಾನೆಗೆ ಹೋಯ್ತು? ಬೆಂಗಳೂರಿಗೆ ಸಾವಿರಾರು ಕೋಟಿ ಬರುತ್ತಲ್ಲ ಬಜೆಟ್ ಅಲ್ಲಿ, ಬೆಂಗಳೂರು ಒಂದಕ್ಕೇನೆ. ಇಡೀ ರಾಜ್ಯದ ಒಂದು ಲೆಕ್ಕ ಆದ್ರೆ ಬೆಂಗಳೂರದೇ ಒಂದು ಲೆಕ್ಕ. ಬಜೆಟ್ ಹಣ ಎಲ್ಲಿಗೆ ಹೋಗುತ್ತೆ, ಯಾರ ಖಜಾನೆಗೆ ಹೋಗುತ್ತ್ರಿ? ಹಾಕಿದ ರೋಡ್ಗೆ 4 ಸಲ ಮೇಲ್ಮೇಲೆ ಟಾರ್ ಹಾಕೋದು ಬಿಡೋದಾ? ಒಂದು ರೋಡ್ ಆದ್ರೂ ನೀವು ಗಮನಿಸಬಹುದು, ಸಿಲ್ಕ್ ಬೋರ್ಡ್ ಜಂಕ್ಷನ್ ಇಂದ ಹಿಡ್ಕೊಂಡು ಆ HSR ಲೇಔಟ್, BTM ಲೇಔಟ್, ಕೋರ್ಮಂಗ್ಲಾ ಅನ್ನುವಂತ ಐಷಾರಾಮಿ, ದ ಮೋಸ್ಟ್ ಪ್ರೆಸ್ಟೀಜಿಯಸ್ ಲೇಔಟ್ ಆಫ್ ಬೆಂಗಳೂರು ಅಂತ ನಾವ್ ಏನ್ ಹೇಳ್ತೀವಲ್ಲ, ಅಂತ ಏರಿಯಾಗಳಲ್ಲೂ ಇವತ್ತು ನೀರ್ ನಿಂತ್ಕೊಳ್ತಾ ಇದೆ ಅಂತ ಹೇಳಿದ್ರೆ ಹೇಳ್ತೀರಿ ಯಾವತ್ತೂ ಬರ್ದಿರಷ್ಟು ಮಳೆ ಬಂದ್ಬಿಟ್ಟಿದೆ. ಅಟ್ಲೀಸ್ಟ್ ಒಂದ್ ದಿವಸದ ಮಳೆಗಾದ್ರೂ ಬೆಂಗಳೂರು ತಡ್ಕೊಳ್ಳೋ ಶಕ್ತಿ ಬೇಕಲ್ರಿ. ಯಾವ್ದಾದ್ರು ಒಂದ್ ಏರಿಯಾ ತೋರಿಸಿ. ಇನ್ನು ಸಣ್ಣ ಪುಟ್ಟ ಏರಿಯಾಗಳೆಲ್ಲ ನೀವು ಹೋಗ್ಬಿಟ್ರಂತೂ ಅಲ್ಲಲ್ಲೇ ಚಿಕ್ಕ ಮನೆಗಳಿರ್ತವೆ, 10x10 ಅಲ್ಲಿ ಜೀವನ ಮಾಡ್ತಾ ಇರ್ತಾರೆ. ಆ ಮಳೆ ನೀರು, ಆ ಕೊಚ್ಚೆ ನೀರು, ಕಸ, ಆ ಪ್ಲಾಸ್ಟಿಕ್ ಬಿಸಾಕಿರೋದು, ಆ ಕಸ ಎತ್ತವ್ರ ಗತಿ ಇಲ್ಲ, ಅಲ್ಲಲ್ಲೇ ಬಿದ್ದೋಗಿರುತ್ತೆ. ಆ ಗಾರ್ಬೇಜ್ ನೀರುಗಳೆಲ್ಲ ಚರಂಡಿ ನೀರೆಲ್ಲ ಮನೆಗೆ ಬಂದ್ಬಿಟ್ಟು, ಡ್ರೈನೇಜ್ ನೀರೆಲ್ಲ ಮನೆಗೆ ಬಂದು ಗಬ್ಬು ವಾಸನೆ ಹೊಡಿತಾ ಇರುತ್ತೆ. ಹೆಂಗೆ ಜೀವನ ಮಾಡ್ತಾರೆ ಜನ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಏನ್ ಮಾಡಕ್ ಹೊರಟಿದೀವಿ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಅಂಡ್ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಮಕ್ಕಿ ಅವ್ರು ಹೇಳಿದಕ್ಕೆ ಹೂ ಅನ್ಕೊಂಡು ನಮ್ಗೆ ಹೆಂಗೋ ಒಂದ್ 4 ದುಡ್ಡು ಕೊಟ್ಬಿಡೋಣ, ನಮ್ಗೆ ಏನ್ ಬೇಕೋ ಕೆಲಸ ಮಾಡಿಸ್ಕೋಣ ಅಂತ ಹೋದ್ರೆ ಇವತ್ತು ಏನ್ ಅನುಭವಿಸ್ತಿದೀವಲ್ಲ, ಇದಕ್ಕಿಂತ ಕೆಟ್ಟ ಪರಿಸ್ಥಿತಿನ ಕೆಲವು ವರ್ಷಗಳಲ್ಲಿ ನಾವು ಫೇಸ್ ಮಾಡ್ಬೇಕಾಗತ್ತೆ. ಇದ್ರ ಬಗ್ಗೆ ಬಹಳ ಗಂಭೀರವಾಗಿ ಚರ್ಚೆ ಮಾಡಬೇಕು. ಯಾಕಂದ್ರೆ ಬೆಂಗಳೂರು ರಾಜ್ಯದ ರಾಜಧಾನಿ. ಇವತ್ತು ವಿಶ್ವ ಬೆಂಗಳೂರನ್ನ ನೋಡ್ತಾ ಇದೆ. ಇದೇ ರೀತಿ ಕಂಪನಿಗಳ ಹತ್ರ ನೀರು ನಿಂತ್ಕೊಂಡು ಕಂಪನಿಗೆ ಹೋಗೋರು ಯಾರು ಕೆಲಸ ಮಾಡೋಕ್ಕಾಗದೆ ವರ್ಕ್ ಫ್ರಮ್ ಹೋಮ್ ಅನೌನ್ಸ್ ಮಾಡಿರುವಂತ ದಿನಗಳನ್ನು ಬೆಂಗಳೂರಲ್ಲಿ ನಾವು ನೋಡಿದೀವಿ. ಸಿಲ್ಕ್ ಬೋರ್ಡ್ ಮೆಟ್ರೋ ಸ್ಟೇಷನ್ ಸ್ವಿಮ್ಮಿಂಗ್ ಪೂಲ್ ಆಗಿದ್ದು ಏನಕ್ಕೆ? ಬೆಂಗಳೂರಿನ ಅಂಡರ್ ಪಾಸ್ಗಳಲ್ಲಿ ನೀರು ನಿಲ್ಲೋದು ಯಾಕೆ? ವರ್ಷಗಳಿಂದ ಒಂದೇ ಒಂದು ಮಳೆಗೆ ಸಾಯಿ ಲೇಔಟ್ ಮುಳುಗೋಗ್ತಾ ಇದೆಯಲ್ಲ, ಏನಕ್ಕೆ? ರಾಜಕಾಲುವೆಗಳ ಸಂಪರ್ಕ ಕೊಂಡಿ ತಪ್ಪಿರೋದು ಎಲ್ಲಿ ಮತ್ತೆ ಯಾಕೆ ತಪ್ಪಿತು? ಎಷ್ಟು ವರ್ಷಗಳಿಂದ ತಪ್ಪಿತು? ಬೇಕಾಬಿಟ್ಟಿ ಒತ್ತುವರಿ ತೆರವಿಗೆ ಸಮರ್ಪಕ ಕ್ರಮ ಇಲ್ಲ, ಯಾಕೆ? ವಾಟ್? ಬೆಂಗಳೂರು ನಗರದ ಅಭಿವೃದ್ಧಿಗೆ ದೂರದೃಷ್ಟಿಯ ಯೋಜನೆಗಳಿಲ್ಲ, ಯಾಕೆ? ಮನ್ಸಿಗೆ ಬಂದಂಗೆ, ಒಂದೊಂದು ಸರ್ಕಾರ ಬಂದಂಗೆ ಮನ್ಸಿಗೆ ಬಂದಂಗೆ. ಏನಕ್ಕಪ್ಪ ಇವತ್ತು ಇಷ್ಟೊಂದು ನೀರು ನಿಂತ್ಕೊಳ್ತಾ ಇದೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಅಲ್ಲಿ? ಸಾಯಿ ಲೇಔಟ್ ಪ್ರತಿ ಬಾರಿ ಒಂದು ಸಣ್ಣ ಮಳೆ ಬಂದ್ರು ತುಂಬಿಕೊಳ್ತಾ ಇದೆಯಲ್ಲ, ಯಾಕೆ? ರಾಜಕಾಲುವೆಗಳನ್ನ ಒತ್ತುವರಿ ಮಾಡ್ಕೊಂಡು ಅವ್ರು ಇಷ್ಟ ಬಂದಂಗೆ ಕನ್ಸ್ಟ್ರಕ್ಟ್ ಮಾಡಿದಾರಲ್ಲ, ಅದನ್ನ ತೆರವುಗೊಳಿಸೋದಕ್ಕೆ ಸಮರ್ಪಕ ಕ್ರಮ ಇಲ್ಲ, ಯಾಕೆ? ದಿಸ್ ಇಸ್ ಸಮಥಿಂಗ್ ಸೀರಿಯಸ್. ಬೆಂಗಳೂರು ನಾವು ಜೀವನ ಮಾಡ್ತಾ ಇದ್ದೀವಿ, ಬದುಕು ಕಟ್ಕೊಟ್ಟಿದೆ. ಇಡೀ ವಿಶ್ವದಿಂದ ಯಾರೇ ಎಲ್ಲಿಂದ ಪ್ರಪಂಚದ ಮೂಲೆಯಿಂದ ಈ ಬೆಂಗಳೂರಿಗೆ ಬಂದು ಜೀವನ ಮಾಡ್ತಿದಾರಲ್ಲ, ಪ್ರತಿಯೊಬ್ಬರನ್ನು ಬೆಂಗಳೂರು ಕೈ ಹಿಡಿದಿದೆ. ಆದ್ರೆ ಬೆಂಗಳೂರನ್ನ ನಾವಿವತ್ತು ಯಾವ ಗತಿಗೆ ತಗೊಂಡೋಗಿ ನಿಲ್ಲಿಸ್ತಾ ಇದ್ದೀವಿ? ವಿ ಹ್ಯಾವ್ ಟು ಥಿಂಕ್, ವಿ ಹ್ಯಾವ್ ಟು ಸ್ಪೀಕ್. ಮಾತಾಡುವಂಥ ಸಮಯ ಇದು, ನಾವು ಮಾತನಾಡಲೇಬೇಕು. ಚರ್ಚೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ನಮ್ಮ ಜೊತೆಗೆ ಅರ್ಬನ್ ಎಕ್ಸ್ಪರ್ಟ್ ಕಾತ್ಯಾಯಿನಿ ಚಾಮರಾಜ್. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಟೌನ್ ಪ್ಲಾನಿಂಗ್ ಎಕ್ಸ್ಪರ್ಟ್ ವೀರೇಶ್ ಅವರಿದ್ದಾರೆ ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಪಾಲಿಕೆಯ ಮಾಜಿ ಸದಸ್ಯರು ಜಯಪ್ರಕಾಶ್ ಇದ್ದಾರೆ ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಂಡ್ ಪಾಲಿಕೆಯ ಮತ್ತೊಬ್ಬ ಮಾಜಿ ಸದಸ್ಯರಾದಂತಹ ವೇಲು ನಾಯ್ಕರ್ ಇದ್ದಾರೆ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲಿಗೆ ಅರ್ಬನ್ ಎಕ್ಸ್ಪರ್ಟ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಮೇಡಮ್, ನಾನೀಗ ಏನೇನು ಮಾತನಾಡಿದೆ ನೀವೆಲ್ಲವೂ ಕೂಡ ಗಮನಿಸಿದಿರಿ ಅಂತ ಅನ್ಕೊಳ್ತೀನಿ. ಅಂಡ್ ಬೆಂಗಳೂರಿನ ಸಮಸ್ಯೆ ಎಷ್ಟಿದೆ ಅನ್ನೋದು ನಿಮಗೆ ಗೊತ್ತಿದೆ. ಇಡೀ ರಾಜ್ಯದ ಒಂದು ಲೆಕ್ಕ ಆದರೆ ಬೆಂಗಳೂರಿಂದ ಒಂದು ಲೆಕ್ಕ ಆಗುತ್ತೆ. ಯಾಕಂದ್ರೆ ಇಡೀ ರಾಜ್ಯದ ತಗೊಂಡಾಗ ಬೆಂಗಳೂರು ನಾವು ಹೈಯೆಸ್ಟ್ ತೆರಿಗೆಯನ್ನು ಕೊಡ್ತಾ ಇರುವಂಥ ಒಂದು ಜಿಲ್ಲೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಇಂತಹ ರಾಜಧಾನಿ ಬೆಂಗಳೂರು, ಗಾರ್ಡನ್ ಸಿಟಿ ಅಂತೀವಿ, ವಿ ಕಾಲ್ ಇಟ್ IT ಸಿಟಿ, ಸಿಲಿಕಾನ್ ಸಿಟಿ, ಈ ರೀತಿ ಎಲ್ಲ ಕರೀತಾ ಇರುವಂಥ ಬೆಂಗಳೂರು ಒಂದು ಜೋರು ಮಳೆ ಬಂದರೆ 1 hour ಕರೆಕ್ಟಾಗಿ ಮಳೆ ಬಂದರೆ ಬಹುತೇಕ ಏರಿಯಾಗಳು ನೀರಿನಿಂದ ಮುಳುಗೋಗ್ತಾ ಇದೆ. ಸೊ ಏನು ಹೇಳ್ತೀರಿ ಬೀಯಿಂಗ್ ಎನ್ ಅರ್ಬನ್ ಎಕ್ಸ್ಪರ್ಟ್? ನೋಡಿ, ಈ ಥರ ವ್ಯವಸ್ಥೆ ನಾವು ನೋಡೇ ಇಲ್ಲ ಬೆಂಗಳೂರಿನಲ್ಲಿ. 16 ವರ್ಷದಿಂದ ಹಿಂದೆ ಹೀಗೆ ಆಗ್ತಾನೆ ಇರಲಿಲ್ಲ. ಯಾಕೆ ಇವಾಗ ಸಡನ್ಲಿ ಹೀಗಾಗಿದೆ? ನಾನು 40 ವರ್ಷದಿಂದ ಬೆಂಗಳೂರಲ್ಲಿ ಇದ್ದೀನಿ, ಆದರೆ ಈ ಥರ ಫ್ಲಡ್ಡಿಂಗ್ ನಾನು ಯಾವತ್ತೂ ನೋಡ್ತಾ ಇರಲಿಲ್ಲ ಮುಂಚೆ. ಯಾಕೆ ಅಂತಂದರೆ ಅನ್ಪ್ಲಾನ್ ಡೆವಲಪ್ಮೆಂಟ್ಗೆ ಇವ್ರು ಅವಕಾಶ ಮಾಡಿಕೊಟ್ಟಿರೋದಕ್ಕೆ. ಲೇಕ್ ಬೆಡ್ಗಳನ್ನ ಎನ್ಕ್ರೋಚ್ ಮಾಡೋದು, ಬಫರ್ ಝೋನ್ ಎನ್ಕ್ರೋಚ್ ಮಾಡೋದು, ರಾಜಕಾಲುವೆ ಎನ್ಕ್ರೋಚ್ ಮಾಡೋದು, ಬಿಲ್ಡಿಂಗ್ ಬೈಲಾ ವೈಲೇಷನ್ಗಳು ಮಾಡೋದು, ಅದನ್ನು ಯಾರೂ ತಡಿತಾನೇ ಇಲ್ಲ.
ಇವಾಗ ನಾನೊಂದು ಉದಾಹರಣೆ ಹೇಳ್ತೀನಿ. ನಮ್ಮ ವಾರ್ಡಲ್ಲಿ ಒಂದು ವಾಟ್ಸಪ್ ಗ್ರೂಪ್ ಇದೆ, ಎಲ್ಲ ರೆಸಿಡೆಂಟ್ಸ್ದು ಮತ್ತು ಇಂಜಿನಿಯರ್ಸ್ದು ಎಲ್ಲರದು ಸೇರಿ, ಆಫೀಷಿಯಲ್ಸ್ ಸೇರಿ. ನಾವು ಅಲ್ಲಿ ಎಷ್ಟೇ ಬಿಲ್ಡಿಂಗ್ ವೈಲೇಷನ್ ಆಗ್ತಾ ಇರೋದು ಫೋಟೋ ಹಾಕಿದ್ರು ಕೂಡ ಯಾರು ಬಂದು ಅದನ್ನು ಡೆಮಾಲಿಷ್ ಕೂಡ ಮಾಡ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ, ಆಲ್ ಬಿಲ್ಡಿಂಗ್ ಬೈಲಾ ವೈಲೇಷನ್ಸ್ ದೇ ಶುಡ್ ಬಿ ಡೆಮಾಲಿಶ್ಡ್ ಇಮಿಡಿಯೇಟ್ಲಿ ಅಂತ. ಅದೇ ರೀತಿ ಕರ್ನಾಟಕ BBMP-ಇಂದನೂ ಆದೇಶ ಬಂದಿದೆ, ದೇ ಶುಡ್ ಆಲ್ ಬಿ ಡೆಮಾಲಿಶ್ಡ್ ಇಮಿಡಿಯೇಟ್ಲಿ. ಡೆಪ್ಟಿ ಚೀಫ್ ಮಿನಿಸ್ಟರ್ ಶಿವಕುಮಾರ್ ಅವರು ಹೇಳಿದರು. ಆದರೆ ನಾವು ಏನೇ ಹೇಳಿದ್ರು ಯಾವ ಡೆಮಾಲಿಷನ್ನು ಆಗ್ತಾ ಇಲ್ಲ. ಸೊ ಈ ಹೊಣೆಗಾರಿಕೆ ಹೇಗೆ ತರೋದು ಈ ಆಫೀಷಿಯಲ್ಸ್ನ? ಎನ್ಕ್ರೋಚ್ಮೆಂಟು ವಯಲೇಷನ್ಸ್ಗೆ ಅವ್ರು ಏನು ಪೆನಾಲ್ಟಿನೇ ಇಲ್ಲ. ಅವ್ರಿಗೆ ಪೀನಲೈಸ್ ಮಾಡೋವರೆಗೂ ಇದು ಸರಿ ಹೋಗೋದಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಅಬ್ಸರ್ವ್ ಮಾಡಿದೆ, ಈ ಥರ ಆದಾಗ ಏನಾಗುತ್ತೆ, ದೇ ಗೋ ಟು ಕೋರ್ಟ್ ಆ್ಯಂಡ್ ದಿಲ್ ಬ್ರಿಂಗ್ ದ ಸ್ಟೇ, ಅದು ಅಲ್ಲೇ ನಿಂತು ಹೋಗ್ಬಿಡುತ್ತೆ. ಇವಾಗ ಅಫಿಷಿಯಲ್ಸ್ಗೂ ಪೆನಾಲ್ಟಿ ಹಾಕಬೇಕು ಅಂತ ಕೂಡ ಇವಾಗ ಮೊನ್ನೆ ಏನೋ ರೂಲಿಂಗ್ ಬಂದಿದೆ. ವಯಲೇಷನ್ಸ್ನ ಡೆಮಾಲಿಷ್ ಮಾಡದೆ ಹೋದರೆ BBMP ಕಮಿಷನರ್ವರೆಗೂ ಫೈನ್ ಹಾಕಬೇಕು ಅಂತ ಬಂದಿದೆ. ಬಟ್ ಎಷ್ಟಕ್ಕೆ ಹಾಕಿದ್ದಾರೆ ಫೈನು? ಯಾರ್ಯಾರಿಗೆ ಪೆನಾಲ್ಟಿ ಆಗಿದೆ, ಎಷ್ಟು ಡೆಮಾಲಿಷ್ ಮಾಡಿದ್ದಾರೆ? ಯಾವುದು ಡೆಮಾಲಿಷ್ ಆಗ್ತಾ ಇಲ್ಲ, ಹೆಂಗಿತ್ತೋ ಹಂಗೇ ಇದೆ. ಸೊ ಈ ಎಲ್ಲ ಇಲ್ಲಿಗಲ್ ಲೇಔಟ್ ಮಾಡ್ತಾ ಇರೋದು ನೀವು ಹೇಳಿದ್ರಿ, ಅದನ್ನು ರಾಜಾರೋಷವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಜನ. ಅವ್ರಿಗೆ ಯಾವ ಪೆನಾಲ್ಟಿನೂ ಇಲ್ಲ, ಯಾವ ಅಕೌಂಟಬಿಲಿಟಿನೂ ಇಲ್ಲ. ಸೊ ಈ ಅಕೌಂಟಬಿಲಿಟಿ ತರೋದಕ್ಕೆ, ಅಂದರೆ ಹೊಣೆಗಾರಿಕೆ ತರೋದಕ್ಕೆ ನಮಗೇನು ವ್ಯವಸ್ಥೆ ಇದೆ, ಇವಾಗ GBGA ಅಂತ ತಂದಿದ್ದಾರೆ, ಗ್ರೇಟರ್ ಬೆಂಗಳೂರು ಗವರ್ನೆನ್ಸ್ ಆ್ಯಕ್ಟ್ ಅಂತ. ಅದರಲ್ಲಿ ಜನತೆ ಹೇಳೋದಕ್ಕೆ ಅವಕಾಶ ಇಲ್ಲವೇ ಇಲ್ಲ. ಯಾಕೆಂದರೆ ವಾರ್ಡ್ ಕಮಿಟಿ ಇರಬೇಕು ಪ್ರತಿಯೊಂದು ವಾರ್ಡಲ್ಲಿ ಅಂತ ಇದೆ. ಆದರೆ ಅದನ್ನು ಅಡ್ವೈಸರಿ ಬಾಡಿ ಅಂತ ಮಾಡಿದ್ದಾರೆ. ಅಂದರೆ ಜನ ಏನು ಬೇಕಾದರೂ ಹೇಳ್ಕೊಂಡು ಹೋಗಲಿ, ನಾವು ಮಾಡೋದೇ ಮಾಡ್ತೀವಿ ಅನ್ನೋ. ಮತ್ತು ಏರಿಯಾ ಸಭಾ ಇರಬೇಕು, ಅಲ್ಲಿ ನಾವು ಯಾವ ಕಾರ್ಯಗಳು ನಡೀತಾ ಇದೆ, ಯಾವ ಕಾರ್ಯ ನಡೀತಾ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಅನಿಸಿಕೆ ಪೋಲಿಂಗ್ ಬೂತ್ ವೈಸ್ ನಾವು ಹೇಳೋಕ್ಕೆ ಅವಕಾಶ ಇರಬೇಕಾಗಿತ್ತು. ಅದಿತ್ತು BBMP ಆ್ಯಕ್ಟಲ್ಲಿ. 12 ವರ್ಷದಿಂದ ಅದಿದ್ರೂ ಕೂಡ ಇವಾಗ GBGA-ನಲ್ಲಿ ಅದನ್ನು ತೆಗೆದು ಹಾಕ್ಬಿಟ್ಟಿದ್ದಾರೆ. ಅಂದರೆ ಜನರ ಅನಿಸಿಕೆಗೆ ಇಲ್ಲಿ ಬೆಲೆನೇ ಇಲ್ಲ, ಅವ್ರ ಮಾತಿಗೆ ಬೆಲೆ ಇಲ್ಲ. ನಾವು ಮಾಡೋದೇ ಮಾಡ್ತೀವಿ, ನಾವು ಬೆಂಗಳೂರನ್ನ ಹಾಳು ಮಾಡೇ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಆಗ್ತಾ ಇದೆ. ಓಕೆ ಸರ್, ಒಂದು ಟೌನ್ ಪ್ಲಾನಿಂಗ್ ಅಂತ ಬಂದಾಗ ಇಟ್ ಮ್ಯಾಟರ್ಸ್ ಲಾಟ್. ಮೋಸ್ಟ್ ಇಂಪಾರ್ಟೆಂಟ್ ಕೂಡ ಹೌದು. ಒಂದು ನಗರ ಯಾವ ರೀತಿ ಇರಬೇಕು, ಆ ನಗರದಲ್ಲಿ ಏನೆಲ್ಲ ಇರಬೇಕು ಅನ್ನೋದಕ್ಕೆ ಟೌನ್ ಪ್ಲಾನಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಟೌನ್ ಪ್ಲಾನಿಂಗ್ ಅಂತ ಬಂದಾಗ ಬೆಂಗಳೂರನ್ನು ತೆಗೆದುಕೊಂಡಾಗ ಅಫ್ಕೋರ್ಸ್ ಮೇಡಮ್ ಹೇಳ್ದಂಗೆ ಈ ಹಿಂದೆಯಿಂದ ಬೆಂಗಳೂರು, ಈಗ 2 ವರ್ಷದ ಹಿಂದೆ ಇದ್ದಂಥ ಬೆಂಗಳೂರು ಇವಾಗ ನಾವು ನೋಡ್ತಾ ಇಲ್ಲ. ಸೊ ಇವಾಗಲೇ ಈ ಸಿಚುವೇಶನ್ ಆದರೆ ಮುಂದಕ್ಕೆ ನಾವು ಎಷ್ಟು ವರ್ಸ್ಟ್ ಕಂಡೀಷನಲ್ಲಿ ಬೆಂಗಳೂರನ್ನ ನೋಡಬಹುದು ಅನ್ನೋದನ್ನ ಅಟ್ಲೀಸ್ಟ್ ನಾವು ಇಮ್ಯಾಜಿನ್ ಮಾಡ್ಕೊಳ್ಬೋದು. ಎಲ್ಲಿ ಏನು ತಪ್ತಾ ಇದೆ ಅನ್ಸುತ್ತೆ ಸರ್, ಎಲ್ಲಿ ಏನು ಮಿಸ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಐ ಥಿಂಕ್ ನನ್ನ ಒಪಿನಿಯನ್ ತಗೊಂಡ್ರೆ ಇದು ಎಲ್ಲದಕ್ಕೂ ಮೂಲ ನನಗೇನು ಅನ್ಸುತ್ತೆ ಅಂದರೆ, ಅಧಿಕಾರದಲ್ಲಿದ್ದವರು ಸರಿಯಾದ ಇಚ್ಛಾಶಕ್ತಿಯಿಂದ ನಿಯತ್ತಾಗಿ ನ್ಯಾಯವಾಗಿ ಕೆಲಸ ಮಾಡ್ತಿಲ್ಲ. ಅದು ಒಂದು ಮೇಜರ್ ಆ್ಯಂಡ್ ಫಾರ್ಮೋಸ್ಟ್ ರೀಸನ್ ಅಂತ ನನಗನ್ಸುತ್ತೆ. ಈಗ ಯಾವುದೇ ಒಂದು ನಗರ ಒಂದು ಸರ್ವಾಂಗೀಣ ಬೆಳವಣಿಗೆ ಆಗಬೇಕಾದ್ರೆ ಮುಖ್ಯವಾಗಿ ಇರ್ತಕ್ಕಂಥದ್ದು ರಸ್ತೆಗಳು, ಹಾಗೆ ಚರಂಡಿಗಳು. ಏನು ನಾವು ಇವತ್ತು ಸ್ಟಾರ್ಮ್ ವಾಟರ್ ಡ್ರೈನ್ಸ್ ಅಂತ ಹೇಳ್ತಾ ಇದ್ವಿ. ಬೆಂಗಳೂರು ನಗರದಲ್ಲಿ 846 ಕಿಲೋಮೀಟರ್ ಪ್ರೈಮರಿ, ಟರ್ಷರಿ ಆ್ಯಂಡ್ ಸೆಕೆಂಡರಿ ಡ್ರೈನ್ಸ್ ಇರ್ತಕ್ಕಂಥದ್ದು. ಅದನ್ನು ನಾವು ರಸ್ತೆಯನ್ನು ಸುಸ್ಥಿತಿಯಲ್ಲಿ ಇಟ್ಟ ಹಾಗೆ ಸ್ಟಾರ್ಮ್ ವಾಟರ್ ಡ್ರೈನ್ಸ್ಗಳನ್ನು ಇಡಬೇಕಾಗ್ತದೆ. ಓಕೆ, ಇಲ್ಲಿ ಪ್ರತಿ ವರ್ಷ ನಮ್ಮ ಬೆಂಗಳೂರು ನಗರದಲ್ಲಿ ಸ್ಟಾರ್ಮ್ ವಾಟರ್ ಡ್ರೈನನ್ನು ಹೂಳೆತ್ತಲಿಕ್ಕೆ ಪ್ರತಿ ವರ್ಷ ಮೇಂಟೆನೆನ್ಸ್ ಮತ್ತು ಡಿಸಿಲ್ಟಿಂಗ್ ಅಂತ ಹೇಳ್ತಾರೆ 2,000 ಕೋಟಿ ರೂಪಾಯಿಗಳನ್ನು ಪ್ರತಿ ವರ್ಷ ಖರ್ಚು ಮಾಡ್ತಾ ಬರ್ತಾಯಿದೆ. ಆದರೆ ವಾಸ್ತವವಾಗಿ ಇವ್ರು ಹೇಳ್ತಕ್ಕಂಥದ್ದು ಪ್ರತಿ ವರ್ಷ 1 ಲಕ್ಷ ಮೆಟ್ರಿಕ್ ಟನ್ಗಿಂತ ಜಾಸ್ತಿ ಹೂಳನ್ನು ಎತ್ತುತ್ತೀವಿ ಅಂತ ಹೇಳಿ ಬಿಲ್ಗಳು ಮಾಡ್ತಾ ಇದ್ದಾರೆ. ನಾವು ಕೇಳ್ತಾ ಇದ್ದೀವಿ, ಕಳೆದ 15 ವರ್ಷದಿಂದ ಕೇಳ್ತಾ ಇದ್ದೀವಿ, ಆ ಸಿಲ್ಟನ್ನ ಎಲ್ಲಿ ಡಂಪ್ ಮಾಡ್ತಾ ಇದ್ದಾರೆ, ಡಂಪಿಂಗ್ ಯಾರ್ಡ್ ತೋರಿಸಿ ಅಂತ ಹೇಳಿ. ಅಂದರೆ ಇದು ಕೇವಲ ಕಾಗದದಲ್ಲಿ ಬಿಲ್ ಆಗ್ತಾ ಇದೆ, ಕೇವಲ ಕಾಗದದಲ್ಲಿ ಆಗ್ತಾ ಇದೆ ಹೊರತು ಅಂದರೆ 2,000 ಕೋಟಿ ರೂಪಾಯಿಗಳಷ್ಟು ಲೂಟಿ ನಿರಂತರವಾಗಿ, ಸುಮಾರು ಆವರೇಜ್ ನಿರಂತರವಾಗಿ BBMP ನಡೀತಾ ಇರ್ತಕ್ಕಂಥದ್ದು. ಸರ್, ನನಗೆ ಒಂದು ಅರ್ಥ ಆಗಲ್ಲ ಸರ್, ಎಷ್ಟು ಮಟ್ಟಿಗೆ ಬುದ್ಧಿವಂತರು ಅಂತ ನನಗೆ ಅರ್ಥ ಆಗಲ್ಲ. ನೀವು ನಾನು ಒಂದು ಫ್ಯೂ ಸೆಕೆಂಡ್ಸ್ ತೊಗೊಂಡ್ಬಿಡ್ತೀನಿ. ನಾವು ಒಂದು ಸ್ಟೋರಿ ನೋಡಿರ್ಬೋದು, ಒಬ್ಬ ಮರದ ಮೇಲೆ ಕೂತ್ಕೊಂಡಿರ್ತಾನೆ, ಅವ್ನು ಕೂತಿರೋ ರಂಬೆನ ಅವನೇ ಕಡಿತಾ ಇರ್ತಾನೆ. ಅವನಿಗೆ ಅಟ್ಲೀಸ್ಟ್ ನಾನು ಕೂತಿರೋ ರಂಬೆ ನಾನೇ ಕಡಿತಿದ್ದೀನಿ, ಕೆಳಗೆ ಬೀಳ್ತೀನಿ ಅನ್ನುವಂಥ ಕಾಮನ್ ಸೆನ್ಸು ಇರಲ್ಲ ಅನ್ನುವಂಥ ಕತೆ ಓದಿದ್ದೆ ನಾನು. ಹಂಗೆ ಅನಿಸ್ತಾ ಇದೆ, ನಾವು ಜೀವನ ಮಾಡ್ತಿರೋ ಊರನ್ನೇ ನಾವು ಲಂಚದ ಆಸೆಗೆ, ದುಡ್ಡಿನ ಆಸೆಗೋಸ್ಕರ ನಾವು ಇದು ಹಾಳು ಮಾಡ್ತಿದ್ದೀವಿ ಅಂದರೆ ನೆಕ್ಸ್ಟ್ ನಾವು ಎಲ್ಲಿರೋದು ಸರ್? ಇದು ಹೂಳೆತ್ತು ಒಂದರಲ್ಲಿ ಸುಮಾರು 40ಕ್ಕಿಂತ ಹೆಚ್ಚು ಪ್ರಕರಣಗಳು ಲೋಕಾಯುಕ್ತದಲ್ಲಿ ದಾಖಲಾಗಿದೆ.
ಅಲ್ಲೂ ಕೂಡ ಅದು ಮುಂದುವರಿತಾ ಇಲ್ಲ, ಅಲ್ಲಿ ಕೂಡ ತನಿಖೆಗೂ ಇನ್ನೂ ಇರತಕ್ಕಂಥದ್ದು. ಅಂದರೆ ಪ್ರತಿ ಕಿಲೋಮೀಟರ್ ಒಂದು ರಾಜಕಾಲುವೆಗೆ ಪ್ರತಿ ವರ್ಷಕ್ಕೆ 1 ಕೋಟಿ ರೂಪಾಯಿಗಳಷ್ಟು ಖರ್ಚು ಮಾಡ್ತಾರೆ. ಅವ್ರದ್ದೇ ಲೆಕ್ಕ, ಅದು ವರ್ಕ್ ಆರ್ಡರ್ ಕೂಡ ಇದೆ. ಆಮೇಲೆ ಪ್ರತಿ 1 ಕಿಲೋಮೀಟರ್ಗೆ ಒಂದು ರೋಬೋಟಿಕ್ ಮಿಷಿನ್ ಹಾಕಬೇಕು, 2 JCB ಹಾಕಬೇಕು, 10 ಜನ ಇರಬೇಕು ಅಂತೇಳಿ. ನೀವೆಲ್ಲಿ ಬ್ಯಾಂಗ್ಳೂರಲ್ಲಿ ನೋಡಿದ್ರೆ ಎಲ್ಲೂ JCB ಕಾಣೋದಿಲ್ಲ. ಇಟ್ಸ್ ಭಾಳ ದೊಡ್ಡ ಮೇಡಮ್. ಇದು 2,000 ಕೋಟಿ ಇದಲ್ಲದೆ ವಾರ್ಡ್ ಮಟ್ಟದಲ್ಲಿ ಹೂಳೆತ್ತೋದು ಮತ್ತು ಚರಂಡಿಗಳನ್ನು ಎತ್ತೋದಕ್ಕೆ ಅಂತ ಹೇಳಿ ಅದು ಕೂಡ ಆಗ್ತಾ ಇದ್ದಾರೆ. ಆಮೇಲೆ ಇನ್ನೊಂದು, ಈ ರಾಜಕಾಲುವೆಗಳ ಒತ್ತುವರಿ ಇವತ್ತು ಬಹಳ ದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥದ್ದು. ಪ್ರತಿ ವರ್ಷ ಮಳೆ ಬಂದಾಗ ಬಹುದೊಡ್ಡ ಪ್ರತಿಷ್ಠಿತ ಅಪಾರ್ಟ್ಮೆಂಟ್ಗಳೆಲ್ಲ ರಾಜಕಾಲುವೆ ಮೇಲೆ ಕಟ್ಟಿದ್ದಾರೆ, ಮೇಲೆ ಅದ ರಾಜಕಾಲುವೆಗಳನ್ನು ತಿರುಗಿಸಿ ಕಟ್ಟಿರ್ತಕ್ಕಂಥದ್ದು, ಅಂದರೆ ಅದರ ಪಥವನ್ನೇ ಬದಲಾಯಿಸಿರ್ತಕ್ಕಂಥದ್ದು ಒಂದು. ಆಮೇಲೆ ಒಂದು ಅರ್ಬನ್ ಇಂಡಿಯಾ ಅಂತಕ್ಕಂಥ ಒಂದು ಸಂಸ್ಥೆ 2 ವರ್ಷದಿಂದ ಒಂದು ರಿಪೋರ್ಟ್ ಕೊಡ್ತು. ಬ್ಯಾಂಗ್ಳೂರಿನಲ್ಲಿ ಇನ್ನೂ 440 ಕಿಲೋಮೀಟರ್ಗಳಷ್ಟು ನೀವು ಈ ಮಳೆಯ ನೀರನ್ನು ಸಾಗಿಸಲಿಕ್ಕೆ 600 ಅವಶ್ಯಕತೆ ಇದೆ, ಅದನ್ನು ನೀವು ಕನ್ಸ್ಟ್ರಕ್ಟ್ ಮಾಡಿ ಅಂತ ಕೂಡ ಕೊಟ್ಟರು. ಇರ್ತಕ್ಕಂಥ ಏನಾಗಿದೆ, ಈ ಸ್ಟಾರ್ಮ್ ವಾಟರ್ ಡ್ರೈನ್ಗಳ ಅಗಲವನ್ನು ಕೂಡ ಕಿರಿದ ಮಾಡಿದ್ದಾರೆ. ನೋಡಿದ್ದೀರಾ, ಮುಂಚೆ ದೊಡ್ಡ ತಡೆಗೋಡೆಗಳನ್ನು ಬಂದಂತ ಇವಾಗ ಕಾಂಕ್ರೀಟ್ ಗೋಡೆಗಳನ್ನು ಮಾಡಿ ಬಫರ್ ಝೋನುಗಳನ್ನು ಸೇರಿಸಿ ಕಟ್ಟಿರ್ತಕ್ಕಂಥದ್ದು. ಬಫರ್ ಝೋನುಗಳಲ್ಲಿ ಇವತ್ತು ಒತ್ತುವರಿ ಆಗಿರ್ತಕ್ಕಂಥದ್ದು, ಎಲ್ಲೂ ತೆರವಾಗ್ತಾ ಇಲ್ಲ. ತಾವು ನೋಡಿರ್ಬೋದು ರಾಜರಾಜೇಶ್ವರಿ ನಗರಲ್ಲಿ ಸ್ಪರ್ಶ್ ಹೋಟೆಲ್ ಅಂತಕ್ಕಂಥ, ಸ್ಪರ್ಶ್ ಹಾಸ್ಪಿಟಲ್ ಅಂತಕ್ಕಂಥ 4 ವರ್ಷದಿಂದ ಹೊಡಿತೀವಿ ಅಂತ ಹೇಳ್ತಾರೆ, ಎಲ್ಲೋ ಒಂದು ಹೈಕೋರ್ಟಲ್ಲಿ ತಡೆ ತರ್ತಾರೆ. ಹೀಗೆ ಪ್ರತಿಷ್ಠಿತ ಬಿಲ್ಡಿಂಗುಗಳು ಇವತ್ತು ಈ ರಾಜಕಾಲುವೆಗಳ ಅಡ್ಡ ಬಂದಿರೋದ್ರಿಂದ ಏನಾಗಿದೆ, ಇದೊಂದು ಬಹಳಷ್ಟು ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಐ ನೀಡ್ ಟು ಟೇಕ್ ಅ ಬ್ರೇಕ್. ಬಿಫೋರ್ ದ್ಯಾಟ್ ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಬೆಂಗಳೂರು ಈ ಗತಿಗೆ ಯಾರೋ ನಾವು ಏನು ಓದಲ್ದೇ ಇರೋರು ಯಾರೋ ಕಾರಣ ಅಲ್ಲ ಸರ್. ಎಜುಕೇಟೆಡ್ ಕ್ಲಾಸ್ ಅಂತ ಯಾರು ಕರ್ಸ್ಕೊಳ್ತಿದ್ದೀವಲ್ವಾ, ಐ ಥಿಂಕ್ ಆ ಎಜುಕೇಟೆಡ್ ಕ್ಲಾಸೇ ಇವತ್ತು ಬೆಂಗಳೂರಿನ ಈ ಗತಿಗೆ ಕಾರಣ ಅಂತ ನಾನು ಭಾವಿಸ್ತೀನಿ. ಜನಗಳ ದುರಾಸೆ ಮೇಡಮ್, ಜನಗಳ ದುರಾಸೆ ಒಂದು, ಅಧಿಕಾರಿಗಳ ಭ್ರಷ್ಟಾಚಾರ, ಅಧಿಕಾರಿಗಳು ಮತ್ತು ರಾಜಕಾರಣಿಗಳ ಭ್ರಷ್ಟಾಚಾರ ಮೂಲ ಕಾರಣ ಇವತ್ತು. ಬೇಜವಾಬ್ದಾರಿತನ, ಭ್ರಷ್ಟಾಚಾರ, ಇಲ್ಲದಿರುವಿಕೆ, ಕೇವಲ ಹಣದ ಆಸೆ.